ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯ ಮುಂದಿನ ಭಾಗವನ್ನು ನೋಡೋಣ. ಸೀರಿಯಲ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಭಾನುಮತಿ ಮಗ ಕಿರಣ್ ನಿಜವಾಗ್ಲೂ ಅಮ್ಮನನ್ನು ಬಿಡಿಸ್ತಾನ? ಮತ್ತೆ ವಿಜಯ್ ಮನೆಯವರಿಗೆ ತೊಂದರೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಅವನಿಗೆ ವಿಜಯ್ಗೆ ಸತ್ಯ ಗೊತ್ತಾಗುತ್ತಾ ಕಿರಣ್ ಬಗ್ಗೆ ಅನ್ನೋದನ್ನು ನೋಡೋಣ. ಜೈಲಿಗೆ ಬಂದ ಲಾಯರ್ ಭಾನುಮತಿನ ನೋಡಿದ ಕೂಡಲೇ ಬೆವರೋದಕ್ಕೆ ಶುರು ಮಾಡ್ತಾರೆ. ಅದರ ಅರ್ಥ ಭಾನುಮತಿ ರಾಕ್ಷಸಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದಕ್ಕೆ ಭಾನುಮತಿ ಡೈರೆಕ್ಟಾಗಿ ಲಾಯರನ್ನು ಕೇಳ್ತಾಳೆ, ನಾಳೆ ಶಿಕ್ಷೆ ಆಗ್ತಿರೋದು ನನಗ ನಿಮ್ಗ? ಮತ್ತ್ಯಾಕೆ ಅಷ್ಟೊಂದು ಬೆವರ್ತಾ ಇದ್ದೀರಾ? ಅದಕ್ಕೆ ಲಾಯರ್ ಹೇಳ್ತಾನೆ, ಏನು ಶಿಕ್ಷೆ ಆಗುತ್ತೋ ಏನೋ ಅಂತ ಭಯ ಆಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ಶಿಕ್ಷೆ ಅನುಭವಿಸ್ಬೇಕಾದವಳೇ ಆರಾಮಾಗಿರುವಾಗ ನಿಮಗೆ ಯಾಕೆ ಟೆನ್ಷನ್ನು? ನನ್ನ ಮಗ ಏನು ಹೇಳಿದಾನೋ ಆದರೆ ಹಾಗೆ ನಾಳೆ ನೀವು ಕೋರ್ಟಲ್ಲಿ ಹೇಳಬೇಕು. ಅದಕ್ಕೆ ಲಾಯರ್ ಹೇಳ್ತಾನೆ, ಹೌದು ಹೇಳಿದ್ದಾರೆ ಅವರು ಏನು ಹೇಳಬೇಕು ಅಂತ, ಆದರೆ ಸಾಕ್ಷಿಗಳೆಲ್ಲ ನಿಮ್ಮ ವಿರುದ್ಧ ಇದ್ದಾಗ ಅದು ಸಾಧ್ಯ ಆಗುತ್ತಾ? ಅದಕ್ಕೆ ಭಾನುಮತಿ ಹೇಳ್ತಾಳೆ, ನೀವು ಪುಸ್ತಕದ ಹುಳುಮ್ ಅಂತ ಇವಾಗ ಗೊತ್ತಾಗುತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ನನ್ನಂಥ ಕ್ರಿಮಿನಲ್ ಜೊತೆ ಸೇರಿದರೆ ನಿಮ್ಮ ಮೈಂಡ್ ಕೂಡ ಶಾರ್ಪ್ ಆಗುತ್ತೆ ಅಂತ ತನ್ನನ್ನೇ ತಾನು ಹೊಗಳ್ಕೊಳ್ತಾ ಹೇಳ್ತಾಳೆ. ಭಾನುಮತಿ ಮೈಂಡ್ ಅಷ್ಟೊಂದು ಶಾರ್ಪ್ ಆಗಿದ್ದಿದ್ರೆ ಅವಳು ಯಾಕೆ ಜೈಲಿಗೆ ಹೋಗ್ತಾ ಇದ್ಲು ಅಲ್ವಾ? ಭಾನುಮತಿ ಆ ಲಾಯರ್ಗೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾಳೆ. ಅದಕ್ಕೆ ಲಾಯರ್ ಹೇಳ್ತಾನೆ, ನನ್ನ ಕೆಲಸನ ನಾನು ಮಾಡ್ತೇನೆ ಮೇಡಮ್, ಆಮೇಲೆ ಎಲ್ಲ ದೇವ್ರಿಗೆ ಬಿಟ್ಟದ್ದು ಅಂತ ಹೇಳ್ತಾನೆ. ಅದಕ್ಕೆ ಭಾನುಮತಿ ಮತ್ತೆ ಉಪದೇಶ ಕೊಡಲಿಕ್ಕೆ ಶುರು ಮಾಡ್ತಾಳೆ. ಎಲ್ಲ ಕೆಲಸನ ದೇವರೇ ಮಾಡಬೇಕು ಅಂತಿದ್ರೆ ಮನುಷ್ಯ ಯಾಕೆ ಹೀಗಿರ್ತಾ ಇದ್ದ? ನೋಡಿ, ದೇವರು ಮೌನವಾಗಿದ್ದಾನೆ ಅಂದರೆ ಆ ಕೆಲಸನ ನಾವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು. ಅದಕ್ಕೆ ಆ ಲಾಯರ್ ಹೇಳ್ತಾನೆ, ಸಾವಿನ ಕುಣಿಕೆ ಹತ್ರ ಹೋಗ್ತಿರುವಾಗಲೂ ನಿಮಗಿರೋ ಧೈರ್ಯನ ಮೆಚ್ಚಲೇಬೇಕಾದ್ದು ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಭಾನುಮತಿ ಹೇಳ್ತಾಳೆ, ಧೈರ್ಯಕ್ಕೆ ಇನ್ನೊಂದು ಹೆಸರೇ ಈ ಭಾನುಮತಿ. ಬದುಕಬೇಕು ಅನ್ನೋ ಛಲ ಇದ್ದರೆ ಧೈರ್ಯ ಅನ್ನೋದು ನಮ್ಮ ಎದುರು ಮಂಡಿಯೂರಿ ಕೂತ್ಕೊಳ್ಳುತ್ತೆ. ನಾಳೆ ಆ ಧೈರ್ಯವನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ. ನೀವು ನನ್ನ ಮಗ ಏನು ಹೇಳಿದ್ದೋ ಅಷ್ಟನ್ನು ಮಾಡಿ ಅಂತ ಭಾನುಮತಿ ನಾಳೆ ಕೋರ್ಟಲ್ಲಿ ಹೇಳಬೇಕಾಗಿದ್ದ ಮಾತುಗಳನ್ನು ಮತ್ತೆ ನೆನಪಿಸ್ತಾಳೆ. ಮತ್ತೆ ತನ್ನನ್ನೇ ತಾನೇ ಹೊಗಳಿಕೊಂಡು ಮಾತನಾಡಿಕೊಳ್ತಾಳೆ. ಸರಿ ಅಂತ ಲಾಯರ್ ಅಲ್ಲಿಂದ ಹೊರಡ್ತಾನೆ. ಅವನು ಹೋದ ನಂತರ ಭಾನುಮತಿ ಅನ್ಕೋತಾಳೆ, ಇವತ್ತಿಗೆ ನನ್ನ ಈ ಸೆರೆವಾಸ ಮುಗಿಯುತ್ತೆ, ನಾಳೆಯಿಂದ ನನ್ನ ಆಟ ಶುರುವಾಗುತ್ತೆ. ಅಂದರೆ ಭಾನುಮತಿ ಅಂತಹ ಪ್ಲ್ಯಾನ್ ಏನು ಮಾಡಿರ್ಬೋದು? ಸಾಕ್ಷಿಗಳು ಎಲ್ಲ ಅವಳು ವಿರುದ್ಧನೇ ಇದ್ದರೂ ಅವಳು ಜೈಲಿನಿಂದ ಸುಲಭವಾಗಿ ಹೊರಗೆ ಬರೋದಕ್ಕೆ ಏನು ಪ್ಲ್ಯಾನ್ ಮಾಡಿರ್ಬೋದು ಅನ್ನೋದನ್ನು ಮುಂದೆ ನೋಡೋಣ. ನಿಜವಾಗ್ಲೂ ಭಾನುಮತಿ ಪ್ಲ್ಯಾನ್ ವರ್ಕ್ ಆಗುತ್ತಾ? ಇಲ್ಲಿ ದೇವರನ್ನು ಹಿಡ್ಕೊಂಡು ಬಂದಿದ್ದ ತಾಯಿ ಗೀತಾಳನ್ನು ನೋಡಿ ಹೇಳ್ತಾಳೆ, ಅಪಾಯ ತಪ್ಪಿತು ಅಂತ ಸಮಾಧಾನದಿಂದಿರಬೇಡ ಮಗಳೇ, ಹೊಸದಾದ ಅಪಾಯ ಸೃಷ್ಟಿಯಾಗ್ತಾ ಇದೆ. ಎಲ್ಲ ಮುಗೀತು ಅಂತ ನೆಮ್ಮದಿಯಾಗಿದ್ದರೆ ಇವತ್ತು ಆಗೋ ನಿರ್ಧಾರ ನಿನ್ನ ಜೀವನವನ್ನೇ ಸರ್ವನಾಶ ಮಾಡುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕು ಮಗಳೇ. ಅದಕ್ಕೆ ಗೀತೆ ಹೇಳ್ತಾಳೆ, ನಾವು ಇವಾಗಷ್ಟೇ ಒಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದೇವೆ, ಮತ್ತೇನು ಸಮಸ್ಯೆ ಬರುತ್ತೆ ಅಂತ. ಅದಕ್ಕೆ ಅವರು ಹೇಳ್ತಾರೆ, ನೋಡು ಮಗಳೇ, ಒಂದು ಸಮಸ್ಯೆ ಕಳೀತು ಅಂತ ನೆಮ್ಮದಿಯಾಗಿ ಇರೋದಲ್ಲ, ಹೊಸ ಸಮಸ್ಯೆ ಮತ್ತೆ ಸೃಷ್ಟಿಯಾಗ್ತಾ ಇದೆ, ಅದಕ್ಕೋಸ್ಕರ ಜಾಗೃತಿಯಾಗಿರಬೇಕು ಅಂತ ಹೇಳ್ತಾರೆ.